ನೀವು ಈಗಲೇ ಅದನ್ನ ವೆರಿಫೈ ಮಾಡ್ಕೊಳ್ಳೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೀವು ಚೆಕ್ ಮಾಡಿದಾಗ ನಿಮ್ಮ ಡ್ರಾಫ್ಟ್ ಬಿಲ್ ಅನ್ನ ಚೆಕ್ ಮಾಡಿದಾಗ ನಿಮ್ ಡ್ರಾಫ್ಟ್ ಬಿಲ್ ಅಲ್ಲಿ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಅನ್ನೋದು ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಇನ್ ಕೇಸ್ ಅವ್ರ ಇನ್ಕ್ರಿಮೆಂಟ್ ಡೇಟ್ ತಪ್ಪಿದ್ರೆ ಸೊ ನಿಮ್ಗೆ ಕೂಡ ಇನ್ಕ್ರಿಮೆಂಟ್ ಡೇಟ್ ಅನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ HRMS 1 ನಲ್ಲಿ ಅವಕಾಶ ಇದೆ. ಮತ್ತೆ ಅದ್ರ ಬಗ್ಗೆ ನಾವು ಈಗ ಆಲ್ರೆಡಿ ನಾವು ಶೇರ್ ಮಾಡಿದೀವಿ. ಹೇಗೆ ನೀವು ಇನ್ಕ್ರಿಮೆಂಟ್ ಡೇಟ್ ಅನ್ನ ನೀವು HRMS 1 ನಲ್ಲಿ ನೀವು ಅಪ್ಡೇಟ್ ಮಾಡ್ಕೋಬೇಕು ಅಂತಂದ್ರೆ ಸೊ ಇನ್ಕ್ರಿಮೆಂಟ್ ಪ್ರಾಬ್ಲಮ್ ಕ್ವೆರಿ ಮೆನುಗೆ ಹೋಗಿ ಅಲ್ಲಿ ಚೇಂಜ್ ಡೇಟ್ ಆಫ್ ಬರ್ತ್ ಮತ್ತೆ ಡೇಟ್ ಆಫ್ ಇನ್ಕ್ರಿಮೆಂಟ್ ಇದೆಯಲ್ಲ ಅದನ್ನ ತಗೊಂಡು ನಿಮ್ಮ HOD ಇಂದ ಅಪ್ರೂವಲ್ ಮಾಡಿಸ್ಕೊಂಡು ಮಾಡಿದ ತಕ್ಷಣ ಒನ್ ಡೇ ನಲ್ಲೇ ನಿಮ್ ಇನ್ಕ್ರಿಮೆಂಟ್ ಡೇಟ್ ಎಫೆಕ್ಟ್ ಆಗಿರೋ ಡೇಟ್ ನಿಮ್ಗೆ ಡ್ರಾಫ್ಟ್ ಬಿಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಅವ್ರ ಇನ್ಕ್ರಿಮೆಂಟ್ ಡೇಟ್ ಕರೆಕ್ಟ್ ಇದ್ದು January 1 ಅವ್ರದ್ದು ಇನ್ಕ್ರಿಮೆಂಟ್ ಇದ್ದು ಸೊ ಅವ್ರದ್ದು ರೆಕಾರ್ಡ್ ಅನ್ನ ಯಾರು ಗೆಜೆಟೆಡ್ ಎಂಪ್ಲಾಯ್ಸ್ ಇರ್ತಾರೆ ಸೊ ಅವ್ರದ್ದು ಆ ಎಂಪ್ಲಾಯ್ಸ್ ಇಲ್ಲಿ ಎಫೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ಗೆಜೆಟೆಡ್ ಎಂಪ್ಲಾಯ್ಸ್ ನೀವು ಇನ್ಕ್ರಿಮೆಂಟ್ ಡೇಟ್ ಅನ್ನ ಚೆಕ್ ಮಾಡಿ ಇನ್ಕ್ರಿಮೆಂಟ್ ಡೇಟ್ ಕರೆಕ್ಟ್ ಆಗಿದ್ರೆ ಸೊ ಡಿಫಾಲ್ಟ್ ಆಗಿ ಆ ಎಂಪ್ಲಾಯ್ಸ್ಗೆ ಕೆಲವೊಂದು ಸ್ಪೆಸಿಫಿಕೇಶನ್ ನೀವು ಎಂಪ್ಲಾಯ್ಸ್ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವ್ಯಾಲಿಡೇಷನ್ಸ್ ಕೂಡ ಹಾಕಿದ್ದಾರೆ ಅವ್ರದ್ದು ನೆಕ್ಸ್ಟ್ ಥರ್ಡ್ ಇನ್ಕ್ರಿಮೆಂಟ್ ರಿಲೀಸ್ ಆಗ್ಬೇಕಾದ್ರೆ ಏನೇನ್ ಪ್ರೊಸೀಜರ್ ಅಂತ. ಸೊ ಥರ್ಡ್ ಇನ್ಕ್ರಿಮೆಂಟ್ ಇದ್ದಂತ ಸಂದರ್ಭದಲ್ಲಿ ನೀವು ಹೋಲ್ಡ್ ಕೂಡ ಆಗಿರುತ್ತೆ. ಸೊ ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇದೆಲ್ಲ ಕೊಟ್ಟು ರಿಲೀಸ್ ಮಾಡ್ಕೊಳ್ಳೋದಕ್ಕೂ ಕೂಡ ರಿಕ್ವೆಸ್ಟ್ ಮೂಲಕ ಅವಕಾಶ ಇದೆ. ಇಲ್ಲ ಅಂತಂದ್ರೆ ನಿಮ್ದು ಕರೆಕ್ಟ್ ಇದೆ ನಿಮ್ ಇನ್ಕ್ರಿಮೆಂಟ್ ಡೇಟ್ ಅಂತಂದ್ರೆ ಆ ಇನ್ಕ್ರಿಮೆಂಟ್ ಡೇಟ್ ಎಗನೆಸ್ಟ್ ಆಗಿ ನಿಮ್ಗೆ ಜನವರಿಗೆ ಅಥವಾ ಜುಲೈಗೆ ಇನ್ಕ್ರಿಮೆಂಟ್ ಅದು ಡಿಫಾಲ್ಟ್ ಆಗಿ ನಿಮ್ಮ ಬೇಸಿಕಲಿ ಅಪ್ಡೇಟ್ ಆಗುತ್ತೆ. ಆದ್ರೆ ಗೆಜೆಟೆಡ್ ಎಂಪ್ಲಾಯ್ಸ್ ಮಾತ್ರ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಂಟಿಗ್ರೇಷನ್ ಮೂಲಕ AG's ಆಫೀಸ್ ಇಂದ ಇಂಟಿಗ್ರೇಷನ್ ಮೂಲಕ ನಮ್ಗೆ HRMS 2ಗೆ AG ಇನ್ಕ್ರಿಮೆಂಟ್ ಸ್ಲಿಪ್ ನಮ್ಗೆ ಎನೇಬಲ್ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು ಪೇರೋಲ್ ಕ್ಲಿಕ್ ಮಾಡಿ AG ಪೇ ಸ್ಲಿಪ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ ಇನಿಷಿಯೇಟರ್ ರೋಲ್ ಅಲ್ಲಿ. ಸೊ ಇಲ್ಲಿ ನೀವು ಕಾಣಿಸಬಹುದು ಇಂಟಿಗ್ರೇಷನ್ ಅಂತ ಕಾಣ್ತಿದೆಯಲ್ಲ. ಸೊ ಇಂಟಿಗ್ರೇಷನ್ ಕೆಳಗಡೆ ಒಂದು ರೆಕಾರ್ಡ್ ಬಂದಿರುತ್ತೆ. ಫಾರ್ ಎಕ್ಸಾಂಪಲ್ ಸೊ ಎಕ್ಸ್ ಅನ್ನ ಪರ್ಸನ್ ಸೊ ಅವ್ರದ್ದು ಈ ತರ ಬೇಸಿಕ್ ಎಫೆಕ್ಟ್ ಆಗಿರೋ ಒಂದು ರೆಕಾರ್ಡ್ AG ಇಂಟಿಗ್ರೇಷನ್ ರೆಕಾರ್ಡ್ ನಮ್ಗೆ ಡಿಸ್ಪ್ಲೇ ಆಗಿರುತ್ತೆ. ಸೊ AG ಇಂಟಿಗ್ರೇಷನ್ ರೆಕಾರ್ಡ್ ಅನ್ನ ನಾವು ಸೊ ವ್ಯೂ ಮಾಡಿ ನಾವು ನೆಕ್ಸ್ಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಸೇಮ್ ಲೈಕ್ 3 ಲೆವೆಲ್ಸ್ಗೆ ಅಂದ್ರೆ ಇನಿಷಿಯೇಟರ್ ಇಂದ ವೆರಿಫೈರ್ ಇಂದ ಅಪ್ರೂವರ್. ಸೊ 3 ಲೆವೆಲ್ಗೆ ಹೋಗಿ ಅಪ್ರೂವರ್ ಮಾಡ್ಕೊಂಡು ಇನಿಷಿಯೇಟರ್ ಲೆವೆಲ್ ಅಲ್ಲಿ ರೀಪ್ರೋಸೆಸ್ ಮಾಡಿದಾಗ ಸೊ ಏನ್ ಇನ್ಕ್ರಿಮೆಂಟ್ ಅವ್ರಿಗೆ ಎಫೆಕ್ಟ್ ಆಗ್ಬೇಕಿತ್ತು ಆ ಬೇಸಿಕ್ ಎಗನೆಸ್ಟ್ ಆಗಿ ಸೊ ಆ ಬೇಸಿಕ್ ಅಲ್ಲಿ ಅಪ್ಡೇಟ್ ಆಗುತ್ತೆ. ಸೊ ಇದು ಇನಿಷಿಯೇಟರ್ ಲೆವೆಲ್ ಅಲ್ಲಿ ಆಗುವಂತ ಒಂದು ಚೇಂಜಸ್. ಸೊ ಇದು ನಿಮ್ಗೆ ಕ್ಲಾರಿಟಿ ಇದೆ ಅಂತ ಅನ್ಕೋತೀನಿ. ಸೊ ಇಲ್ಲಿ ಏನೇನನ್ನ ನಾವು ಬದಲಾವಣೆ ಮಾಡ್ತಾ ಇದೀವಿ ಇನಿಷಿಯೇಟರ್ ಲೆವೆಲ್ ಅಲ್ಲಿ ಏನೇನ್ ಬದಲಾವಣೆ ಮಾಡ್ಬೋದು ನಾವು GPF ಪ್ರೀಮಿಯಂ ಅಮೌಂಟ್ ನ ಬದಲಾವಣೆ ಮಾಡ್ಬೋದು, ಅಟೆಂಡೆನ್ಸ್ ನ ಬದಲಾವಣೆ ಮಾಡ್ಬೋದು. ಅದೇ ರೀತಿ ನಾವು AG ಪೇ ಸ್ಲಿಪ್ ಇದ್ರೆ ಇನ್ಕ್ರಿಮೆಂಟ್ ಅನ್ನು ಕೂಡ ನಾವು ಎಫೆಕ್ಟ್ ಮಾಡ್ಬೋದು ಯಾರ್ದು ಗೆಜೆಟೆಡ್ ಆಫೀಸರ್ಸ್. ಅದೇ ರೀತಿ ಕೆಲವೊಂದ್ಸತಿ ರಿಕವರಿ ಇರುತ್ತೆ. ಸೊ ರಿಕವರಿ ಇದ್ದಂತ ಸಂದರ್ಭದಲ್ಲಿ ನಾವು ಲಾಸ್ಟ್ ಮಂತ್ಗೆ ಸ್ಟಾಪ್ ಆಗಿದೆ ಬಟ್ ಆದ್ರೂ ಕಂಟಿನ್ಯೂ ಆಗ್ತಾ ಇದೆ ಬರ್ತಾ ಇದೆ ರಿಕವರಿ ಅಂತಂದ್ರೆ ಸೊ ಯಾವ ರೀತಿ ಅದನ್ನ ನಾವು ಸ್ಟಾಪ್ ಮಾಡ್ಬೋದು ಅಂತ ರಿಕವರಿ ಮಾಡ್ಯೂಲ್ಗೆ ಆಗ ನೀವು ರಿಕವರಿ ಮಾಡ್ಯೂಲ್ಗೆ ಹೋಗ್ಬೇಕಾಗತ್ತೆ. ರಿಕವರಿ ಮಾಡ್ಯೂಲ್ಗೆ ಹೋದಾಗ ರಿಕವರಿ ಲಿಸ್ಟ್ ಅನ್ನೋದನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಆ ರಿಕವರಿ ಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ಕಚೇರಿನಲ್ಲಿ ಇರುವಂತ ಎಂಪ್ಲಾಯೀಸ್ ಗಳು ಯಾರ್ಯಾರ್ದು ಟೋಟಲ್ ನಂಬರ್ ಆಫ್ ಆಕ್ಟಿವ್ ರಿಕವರೀಸ್ ಮತ್ತೆ ಕ್ಲೋಸ್ಡ್ ರಿಕವರೀಸ್ ಎರಡೂ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ಆ ಎಂಪ್ಲಾಯ್ ಅಗೇನೆಸ್ಟ್ ನಾವು ಕ್ಲಿಕ್ ಮಾಡಿದಾಗ ಇಲ್ಲೂ ಕೂಡ ನಾವು ಎರಡು ರೆಕಾರ್ಡ್ಸ್ ನೋಡ್ಬೋದು. ಆಕ್ಟಿವ್ ರಿಕವರಿ ರೆಕಾರ್ಡ್ ಮತ್ತೆ ಕ್ಲೋಸ್ಡ್ ರಿಕವರಿ ಲಿಸ್ಟ್ ಅನ್ನ ಕೂಡ ನಾವು ನೋಡ್ಬೋದು. ಸೊ ನಾವು ಇಲ್ಲಿ ಆಕ್ಟಿವ್ ರಿಕವರಿ ಲಿಸ್ಟ್ ನ ಕ್ಲಿಕ್ ಮಾಡಿದಾಗ ಸೊ ಯಾವ ಎಂಪ್ಲಾಯ್ಗೆ ರಿಕವರಿ ನೇಮ್ ಅಂದ್ರೆ ಯಾವ್ಯಾವ ಟೈಪ್ ರಿಕವರೀಸ್ ಇದೆ ಅದ್ರ ರಿಕವರಿ ನೇಮ್ ಅದ್ರ ಪಾಲಿಸಿ ನಂಬರ್ ಅದ್ರ ಸ್ಟಾರ್ಟ್ ಡೇಟ್ ಎಂಡ್ ಡೇಟ್ ಅಮೌಂಟ್ ಎಲ್ಲ ಇರುತ್ತೆ. ಸೊ ನೀವು ಪರ್ಟಿಕ್ಯುಲರ್ ಮಂತ್ಗೆ ನೀವೇನಾದ್ರು ಸ್ಟಾಪ್ ಮಾಡ್ಬೇಕು ಅಂತಂದ್ರೆ ನೀವು ಪಾಸ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಇಲ್ಲ ನಂಗೆ ರಿಕವರಿ ಕಂಪ್ಲೀಟ್ ಆಗಿ ಸ್ಟಾಪೇ ಆಗ್ಬಿಡ್ಬೇಕು ಇನ್ ನೆಕ್ಸ್ಟ್ ಅದು ಬರಬಾರ್ದು ಅಂತಂದಾಗ ನೀವು ಸ್ಟಾಪ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗಿರುತ್ತೆ. ಇಲ್ಲಾಂದ್ರೆ ನೀವು ಆ ಅಮೌಂಟ್ ನ ಬದಲಾವಣೆ ಮಾಡ್ಬೇಕು ಈ ಮಂತ್ ಇಂದ ಎನ್ಹಾನ್ಸ್ ಮಾಡಿದೀವಿ ಅಥವಾ ಅವಾಗ ಏನ್ ಮಾಡ್ಬೇಕು ಅಥವಾ ಬ್ಯಾಂಕ್ ಡೀಟೇಲ್ಸ್ IFSC ಕೋಡ್ ಇರ್ಬೋದು ಆಗ ಮಾಡ್ಬೇಕಿದ್ರೆ ನೀವು ಅಲ್ಲಿ ಎಡಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಎಡಿಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ ಸೊ ಇಲ್ಲಿ ನೀವು ನೋಡ್ಬೋದು ನಿಮ್ಗೆ ಏನೇನ್ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ರಿಕವರಿ ಅಮೌಂಟ್ ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತೆ ಸ್ಟಾರ್ಟ್ ಡೇಟ್ ಮತ್ತೆ ಬ್ಯಾಂಕ್ IFSC ಕೋಡ್ ನ ಮತ್ತೆ ಅಕೌಂಟ್ ನಂಬರ್ ನ ಕೂಡ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ.
ಮತ್ತೆ ಇದನ್ನ ಮಾಡ್ಕೊಂಡ ನಂತರ ನೀವು ಸೇಮ್ ಇದೇ ರೆಕಾರ್ಡ್ಸ್ ನ ವೆರಿಫೈರ್ ಮತ್ತೆ ಅಪ್ರೂವರ್ ಕೂಡ ಅಪ್ರೂವ್ ಮಾಡ್ಕೊಂಡು ಸೊ ಆ ಚೇಂಜಸ್ ಎಫೆಕ್ಟ್ ನ ನೀವು ರೀಪ್ರೋಸೆಸ್ ಮಾಡಿದಾಗ ಅದು ನಿಮಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಇನಿಷಿಯೇಟರ್ ಲೆವೆಲ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದು ಬದಲಾವಣೆ. ಹಾಗಾದ್ರೆ ಡ್ರಾಫ್ಟ್ ಬಿಲ್ ಅಲ್ಲಿ ಇನ್ನೇನೇನು ಬದಲಾವಣೆ ಇನಿಷಿಯೇಟರ್ ಲೆವೆಲ್ ಅಲ್ಲಿ ಮಾಡ್ಕೋಬಹುದು? ಸೊ ಮತ್ತೆ ನಾವು ಪೇರೋಲ್ ಬರೋಣ, ಡ್ರಾಫ್ಟ್ ಬಿಲ್ ನೋಡೋಣ. ಅಂದ್ರೆ ಇಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದು 30 to 40 ಎಂಪ್ಲಾಯ್ಸ್ ಇರ್ತಾರೆ ಅಂತ ಅನ್ಕೊಳ್ಳಿ. 30 to 40 ಎಂಪ್ಲಾಯ್ಸ್ ಇದ್ರೆ 1 or 2 ಎಂಪ್ಲಾಯ್ಸ್ ಇಶ್ಯೂ ಬರ್ತಿದೆ ಅಂತ ಹೋಲ್ ಟೋಟಲ್ ಬಿಲ್ಸ್ ನ ನೀವು ಹೋಲ್ಡ್ ಮಾಡ್ಕೊಂಡು ಕುತ್ಕೋಬೇಡಿ. ಸೊ ಯಾರು ಎಂಪ್ಲಾಯ್ ಇದ್ದಾರೆ ಅವ್ರನ್ನ ನೀವು ಸಂಬಂಧಪಟ್ಟಂತ ಕರೆಕ್ಷನ್ಸ್ ಗೆ ಟಿಕೆಟ್ ನ ರೈಸ್ ಮಾಡಿ, ಇನ್ನು ಉಳಿದವ್ರನ್ನ ಕೂಡ ಸ್ಯಾಲ್ರಿ ಮಾಡ್ಕೊಳ್ಳೋದಕ್ಕೆ ಕೂಡ HRMS 2 ನಲ್ಲಿ ಅವಕಾಶ ಇದೆ. ಆ ಏನೇ ಇಶ್ಯೂಸ್ ಬರ್ತಾ ಇದೆ ಅಂತವ್ರನ್ನ ಹೋಲ್ಡ್ ಅಲ್ಲೂ ಕೂಡ ಅವಕಾಶ ಇದೆ. ಮತ್ತೆ ಅದೇ ರೀತಿ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಇಲಾಖೆಗಳ ಅನ್ವಯ, ನಿಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಇಲಾಖೆಗಳಲ್ಲಿರುವಂತಹ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಲೋಯನ್ಸಸ್ ನ HRMS 2 ನಲ್ಲಿ ಕಾನ್ಫಿಗರ್ ಮಾಡಲಾಗಿರುತ್ತೆ. ಅಂದ್ರೆ ನಿಮ್ಮ ಹುದ್ದೆಗೆ ಆ ಅಲೋಯನ್ಸಸ್ ಬರ್ತಾ ಇದೆ ಆಸ್ ಪರ್ ದಿ 2019 ಆರ್ಡರ್ ಇದೆ ಅಂತಂದ್ರೆ ನಮ್ಮ ಬ್ಯಾಕ್ ಎಂಡ್ ಇಂದನೇ ಇಲ್ಲಿ ಕಾನ್ಫಿಗರ್ ಆಗಿರುತ್ತೆ. ಇದು ಇನ್ ಕೇಸ್ ನಮ್ಗೆ ಅಲೋಯನ್ಸ್ ಬರ್ಬೇಕಿತ್ತು ಅದು ನಮ್ಗೆ ಬರ್ತಿಲ್ಲ ಅಂತಂದ್ರೆ ದಯಮಾಡಿ ಅಲೋಯನ್ಸಸ್ ನ ಬರ್ತಿಲ್ಲ ಅಂತ ಯಾರು ಕೂಡ ಸ್ಯಾಲರಿನ ಹೋಲ್ಡ್ ಮಾಡಿ ಇಟ್ಕೋಬೇಡಿ. ಅಲೋಯನ್ಸಸ್ ನ ನೀವು ಬೇಕಿದ್ರೆ ಅರಿಯರ್ಸ್ ಅಲ್ಲೂ ಬೇಕಾದ್ರೂ ತಗೋಬಹುದು, ಅಥವಾ ನಿಮ್ಗೆ ಕರೆಕ್ಷನ್ಸ್ ಮಾಡಿ ಎನೇಬಲ್ ಮಾಡಿನೂ ಕೂಡ ಕರೆಕ್ಷನ್ಸ್ ಮಾಡ್ಕೊಂಡು ವೇಟ್ ಮಾಡ್ತೀನಿ ಅಂತಂದ್ರೆ ಅದು ಕೂಡ ಮಾಡ್ಬೋದು. ಬಟ್ ಬರೀ ಒಂದು ರೀಸನ್ಗೆ ದಯಮಾಡಿ ಯಾರು ಕೂಡ ಸ್ಯಾಲರಿ ಬಿಲ್ ನ ಹೋಲ್ಡ್ ಮಾಡಿ ಇಟ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಅಲೋಯನ್ಸಸ್ ಏನೇ ಇದ್ರೂ ಕೂಡ ನಿಮ್ಗೆ ಸಿಗುವಂತ ಮಾನಿಟರಿ ಬೆನಿಫಿಟ್ ನ ಯಾರು ಕೂಡ ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲೋಯನ್ಸಸ್ ಏನಾದ್ರೂ ಇದ್ರೆ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳಿ. ಸೊ ಮಾಡಿಫಿಕೇಶನ್ಸ್ ಆಗ್ಲೇ ತಡ ಆಗ್ತಿದೆ, ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೊಟ್ಟು ಅದು ಅಪ್ರೂವ್ ಮಾಡೋದು ತಡ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ನೀವು ಬಿಲ್ಸ್ ನ ಮಾಡ್ಕೊಳ್ಳಿ. ಆದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನೀವು ಇದನ್ನ ಕೂಡ ಅರಿಯರ್ಸ್ ಅನ್ನ ಕೂಡ ಡ್ರಾ ಮಾಡೋದಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ನಾವು ಪೇರೋಲ್ ಬಂದಿದೀವಿ. ಪೇರೋಲ್ ಬಂದು ಸೊ ಆಸ್ ಇಟ್ ಇಸ್ ಎಲ್ಲ ಫೆಮಿಲಿಯರ್ ಆಗಿದ್ದೀರಾ ಇದ್ರ ಬಗ್ಗೆ. ಸೊ ನಾವು ಪೇರೋಲ್ ಅಲ್ಲಿ ನಾವು ಡ್ರಾಫ್ಟ್ ಬಿಲ್ ಅನ್ನ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ಡ್ರಾಫ್ಟ್ ಬಿಲ್ ನಮ್ಗೆ ರಿಫ್ಲೆಕ್ಟ್ ಆಗ್ತಿದೆ. ಸೊ ಇಲ್ಲಿ ನೋಡ್ಬೋದು ಈ ಆಕ್ಟಿವಿಟೀಸ್ ತುಂಬಾ ಇಂಪಾರ್ಟೆಂಟ್. ದಯಮಾಡಿ ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಕೆಲವೊಂದು ಅಲೋಯನ್ಸಸ್ ಗಳು ಆ ಹುದ್ದೆಗೆ ಎಗನೆಸ್ಟ್ ಆಗಿರುವಂತ ಅಲೋಯನ್ಸಸ್ ಗಳನ್ನ ನೀವು ನಾನ್ ಮ್ಯಾಂಡೇಟರಿ, ಕೆಲವೊಂದು ಮ್ಯಾಂಡೇಟರಿ ಅಲೋಯನ್ಸಸ್ ಏನು HRA CCA ಅವೆಲ್ಲ ಮ್ಯಾಂಡೇಟರಿ ಅಲೋಯನ್ಸಸ್, ಅದನ್ನ ನಿಮ್ಗೆ ಯಾರಿಗೂ ಕೂಡ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟೆ. ನಾನ್ ಮ್ಯಾಂಡೇಟರಿ ಅಲೋಯನ್ಸಸ್ ಈಗ ವ್ಯಕ್ತಿಗತವಾಗಿ ಕೆಲವೊಂದು ಅಲೋಯನ್ಸಸ್ ಗಳನ್ನ ಬಂದ್ಬಿಟ್ಟಿರುತ್ತೆ, ಅದನ್ನ ಸ್ಟಾಪ್ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಬಟ್ ನೀವೇ ಅಲೋಯನ್ಸಸ್ ನ ಎಫೆಕ್ಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ಬೇಕು, ಈ ಡ್ರಾಫ್ಟ್ ಬಿಲ್ ಎಗೇನೆಸ್ಟ್ ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ ಆ ಎಲ್ಲಾ ಎಂಪ್ಲಾಯೀಸ್ ಗಳು ಆ ES ಇರುವಂತ ಎಲ್ಲಾ ಎಂಪ್ಲಾಯೀಸ್ ಗಳದ್ದು ಲಿಸ್ಟ್ ಬರುತ್ತೆ ನಮ್ಗೆ. ಸೊ ಕೆಲವರು ನಾನ್ ನೋಡ್ದಂಗೆ ಈಗ ಹೊಸ ಆನ್ಬೋರ್ಡ್ ಆದಂತ ಡಿಪಾರ್ಟ್ಮೆಂಟ್ ಅಲ್ಲಿ ಬರುವಂತ ಎಂಪ್ಲಾಯೀಸ್ ಗಳು ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಅವ್ರೇನ್ ಮಾಡಿರ್ತಾರೆ, ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡ್ತಾ ಇರ್ತಾರೆ. ಡ್ರಾಫ್ಟ್ ಬಿಲ್ ಅಲ್ಲಿ ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿ ರೀಕಂಪ್ಯೂಟ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ದಯಮಾಡಿ ಇದನ್ನ ಒಂಚೂರು ಗಮನ ಇಟ್ಟು ನೋಡ್ಕೊಳ್ಳಿ. ಆ ಡ್ರಾಫ್ಟ್ ಬಿಲ್ ಲಾಸ್ಟ್ ಇರುವಂತ ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಮಾತ್ರ ನಿಮ್ಗೆ ರೀಕಂಪ್ಯೂಟ್ ಬರೋದು. ಸೊ ಈಗ ಯಾವ ವ್ಯಕ್ತಿಗೆ ನಾವು ಅಲೋಯನ್ಸಸ್ ನ ಕಡಿಮೆ ಮಾಡ್ಬೇಕು ಅಥವಾ ಅದೇ ಓಕೆ ಹೇಳ್ತಾ ಕಡಿಮೆ ಮಾಡ್ಬೇಕು ಅಂತ ವ್ಯಕ್ತಿ ಎದುರುಗಡೆ ಇರುವಂತ ನಾವು ರೀಕಂಪ್ಯೂಟ್ ಬಟನ್ ಅನ್ನು ನಾವು ತಗೋಬೇಕಾಗುತ್ತೆ. ಮತ್ತೆ ಇನ್ಕಮ್ ಟ್ಯಾಕ್ಸ್ ಕೂಡ ಪ್ರತಿ ಮಂತ್ ವೇರಿಯೇಷನ್ಸ್ ಇರುತ್ತೆ. ಸೊ ಅವರು ಎನ್ಹಾನ್ಸ್ ಮಾಡೋದಕ್ಕೆ ಅಥವಾ ಕಡಿಮೆ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆ ಎರಡು ಅವಕಾಶನ ಕೂಡ ನೀವು ಈ ರೀಕಂಪ್ಯೂಟ್ ಪ್ರೋಸೆಸ್ ಮೂಲಕನೇ ಮಾಡ್ಬೇಕಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಎಂಪ್ಲಾಯಿಗೆ DA HRA ಅಲ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸೊ ದೋಸ್ ಆರ್ ಆಲ್ ಮ್ಯಾಂಡೇಟರಿ ಅಲೋಯನ್ಸ್. ಮತ್ತೆ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈಗ ನಿಮ್ಮ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಮಾಡ್ಕೊಂಡ್ಬಿಡಿ ಎಲ್ಲ. ಈಗ ನಿಮ್ಮ ಇಲಾಖೆಗಳ ಹುದ್ದೆಗಳ ಅನ್ವಯ ಅಥವಾ ಇಲಾಖೆನಲ್ಲಿರುವಂತ ಪೋಸ್ಟ್ ಗಳ ಅನ್ವಯ ಏನ್ ಮಾಡಿದ್ರೆ ಕಾನ್ಫಿಗರ್ ಮಾಡಿದ್ದಾರೆ. ಸೊ ಈಗ ನಾವು ನೋಡ್ಬೋದು ಇಲ್ಲಿ ಎನ್ಹಾನ್ಸ್ ಸ್ಪೆಷಲ್ ಅಲಯನ್ಸ್ ಫಾರ್ ಡಾಕ್ಟರ್ಸ್ ಅಂತ 37,500 ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಗ ಅವ್ರಿಗೆ ಆ ಹುದ್ದೆಗೆ ಬರ್ತಾ ಇಲ್ಲ, ಅಥವಾ ಏನೋ ವಾಷಿಂಗ್ ಅಲಯನ್ಸಸ್ ಇರ್ಬೋದು, ಸಾರಿ ಯೂನಿಫಾರ್ಮ್ ಮೇಂಟೆನೆನ್ಸ್ ಅಲಯನ್ಸಸ್ ಇರ್ಬೋದು, ಅಥವಾ ಇನ್ನಿತರೆ ಬೇರೆ ಬೇರೆ ಅಲಯನ್ಸಸ್ ಗಳಿರ್ಬೋದು, ಅವುಗಳನ್ನ ನೀವು ಝೀರೋ ಮಾಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಝೀರೋ ಕ್ಲಿಕ್ ಮಾಡಿ. ಅಂದ್ರೆ ನೀವು ಎನ್ಹಾನ್ಸ್ ಮಾಡಕ್ಕಾಗಲ್ಲ, ಅಲೋಯನ್ಸ್ ನ ಎಫೆಕ್ಟ್ ಮಾಡಕ್ಕಾಗಲ್ಲ. ನೀವು ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ
ನೀವಿಲ್ಲಿ ರೀಕಂಪ್ಯೂಟ್ ಅಂತ ಕೊಡ್ಬೇಕಾಗತ್ತೆ. ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಇದು ಒಂದೇ ಸತಿ ಮಾಡ್ಬೋದು, ಅದನ್ನೊಂದ್ ಸತಿ ಮಾಡಿ ಇದನ್ನೊಂದ್ ಸತಿ ಮಾಡೋ ಅವಶ್ಯಕತೆ ಇಲ್ಲ. ಒಂದೇ ಸ್ಕ್ರೀನ್ ಅಲ್ಲಿ ಈಗ ಇನ್ಕಮ್ ಟ್ಯಾಕ್ಸ್ 0 ಇದೆ. ಸೊ ಆ 0 ಇರುವಂತ ಇನ್ಕಮ್ ಟ್ಯಾಕ್ಸ್ ನಾನು ಅಮೌಂಟ್ ನ ಎನ್ಹಾನ್ಸ್ ಮಾಡೋದಕ್ಕೂ ಅವಕಾಶ ಇದೆ. ಮತ್ತೆ ನೀವು ರಿಮಾರ್ಕ್ಸ್ ಅನ್ನು ಕೂಡ ಎಂಟ್ರಿ ಮಾಡಿ ರೀಕಂಪ್ಯೂಟ್ ಅಂತ ಕೊಟ್ರೆ ಸೊ ಇದು ಬದಲಾವಣೆ ಆಗಿರುತ್ತೆ. ಇದನ್ನ ನಾವು ರೀಕಂಪ್ಯೂಟೇಷನ್ ಅಂತ ಕರಿತೀವಿ. ಈ ರೀಕಂಪ್ಯೂಟೇಷನ್ ಮಾಡಿದ್ಮೇಲೆ ನೀವು ರೀಪ್ರೋಸೆಸ್ ಮಾಡಬಾರ್ದು. ದಯಮಾಡಿ ಇದನ್ನ ಎಲ್ಲಾರು ಒಂದ್ ಕಡೆ ಬರ್ಕೊಳ್ಳಿ. ನೀವು ರೀಪ್ರೋಸೆಸ್ ಪ್ರಕ್ರಿಯೆಯನ್ನ ಪೂರ್ತಿ ಮಾಡಿ ನೀವು ರೀಪ್ರೋಸೆಸ್ ಬರ್ಬೇಕು. ಹಂಗಂದ್ರೆ ರೀಪ್ರೋಸೆಸ್ ಅಂದ್ರೆ ಏನು ಅಂತ ಈಗ ನಾನು ನಿಮ್ಗೆ ಹೇಳ್ಬಿಡ ಓಕೆ. ಸೊ ಇದ್ರಲ್ಲಿ ಇದೇ ಸ್ಕ್ರೀನ್ ಅಲ್ಲಿ ಅಂದ್ರೆ ನಾವು ಡ್ರಾಫ್ಟ್ ಬಿಲ್ ಅಗೇನೆಸ್ಟ್ ನಾವು ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿರ್ತೀವಿ. ಸೊ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ 2 ಆಪ್ಷನ್ಸ್ ಬರುತ್ತೆ. ಒಂದು ಆ ವ್ಯಕ್ತಿದು ಸ್ಯಾಲರಿ ಹೋಲ್ಡ್ ಮಾಡೋದಕ್ಕೆ ಒಂದು ಆಪ್ಷನ್, ಮತ್ತೆ ಇನ್ನೊಂದು ರೀಕಂಪ್ಯೂಟ್ ಮಾಡೋದಕ್ಕೆ ಒಂದು ಆಪ್ಷನ್. ಹಂಗಾರೆ ಆ ವ್ಯಕ್ತಿನ ನಾವು ಹೋಲ್ಡ್ ಮಾಡ್ಬೇಕಾಗತ್ತೆ ಸ್ಯಾಲರಿನ. ಸೊ ಡ್ಯೂ ಟು ಮೆನಿ ರೀಸನ್ಸ್. ಸೊ ಅವಾಗ ನಾವೇನ್ ಮಾಡ್ಬೇಕಾಗತ್ತೆ, ಆ ವ್ಯಕ್ತಿ ಎದುರುಗಡೆ ಇರುವಂತ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಹೋಲ್ಡ್ ಸ್ಯಾಲರಿ ಅಂತ ಕೊಡ್ಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದ್ರೆ ಸೊ ಆ ES ಇರುವಂತ ಸಂಖ್ಯೆನೂ ಕೂಡ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈಗ ಈ ES ಇರುವಂತ ಒಬ್ಬ ವ್ಯಕ್ತಿ ಏನಾಗಿದೆ, ಹೋಲ್ಡ್ ಆಗಿದೆ. ಸೊ ಹೋಲ್ಡ್ ಆಗಿರುವಂತ ಡೀಟೇಲ್ಸ್ ಕೂಡ ನೀವು ಹೋಲ್ಡ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿದ್ರೆ ಸೊ ಯಾವ ES ನಲ್ಲಿ ಯಾವ ಎಂಪ್ಲಾಯ್ದು ನಾವು ಹೋಲ್ಡ್ ಮಾಡಿದೀವಿ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಆಮೇಲೆ ಅವ್ರಿಗೇನಾದ್ರೂ ಮತ್ತೆ ಅವ್ರದ್ದೇನೋ ರೀಸನ್ಸ್ ಕೊಟ್ಟು ಇದ್ ಮಾಡಿದ್ಮೇಲೆ ಅವ್ರನ್ನ ಅನ್ರೋಲ್ ಮಾಡೋದಕ್ಕೂ ಅವಕಾಶ ಇರುತ್ತೆ. ಸೊ ಈಗ ನೀವು ಆ ಡ್ರಾಫ್ಟ್ ಬಿಲ್ ಅಗೇನೆಸ್ಟ್ ಆಕ್ಷನ್ ಬಟನ್ ಅನ್ನ ಕ್ಲಿಕ್ ಮಾಡಿ ಮತ್ತೆ ಅನ್ರೋಲ್ಡ್ ಅನ್ನ ಸ್ಯಾಲರಿ ಅನ್ನೋದು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಅನ್ರೋಲ್ಡ್ ಸ್ಯಾಲರಿ ಅಂತ ಕ್ಲಿಕ್ ಮಾಡಿದಾಗ ಕನ್ಫರ್ಮೇಟರಿ ಮೆಸೇಜ್ ಕೇಳುತ್ತೆ. ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿದಾಗ ಅನ್ರೋಲ್ಡ್ ಸ್ಯಾಲರಿ ಅಂತ ಕೊಟ್ಟಾಗ ರೆಗ್ಯುಲರ್ ಡ್ರಾಫ್ಟ್ ಗೆ ಆ ಬಿಲ್ ಆ ಎಂಪ್ಲಾಯ್ಡ್ ಬಿಲ್ ಡ್ರಾಫ್ಟ್ ಬಿಲ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಗೆ ರೀಪ್ರೋಸೆಸ್ ಅನ್ನ ನಾನು ಕೊನೆಯಲ್ಲಿ ತೋರಿಸ್ತೀನಿ. ಈಗ ಒಂದು ಕಂಡೀಷನ್ ನಿಮ್ಗೆ ಹೇಳಿದೀನಿ, ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ರೀಕಂಪ್ಯೂಟ್ ಮಾಡಿದ್ಮೇಲೆ ರೀಪ್ರೋಸೆಸ್ ಮಾಡಬೇಡಿ. ಸೊ ಇದೆಲ್ಲ ಕೂಡ ನಾವು ಆಕ್ಟಿವಿಟೀಸ್, ಇದು ನಾವು ಇನಿಷಿಯೇಟರ್ ಲಾಗಿನ್ ಅಲ್ಲಿ ಮಾಡುವಂತ ಆಕ್ಟಿವಿಟೀಸ್. ಸೊ ಇನ್ನೂ ಒಂದ್ಸತಿ ನಿಮ್ಗೆ ಒಂದ್ಸತಿ ಬ್ರೀಫ್ ಮಾಡ್ತೀನಿ. ಸೊ ಏನೇನ್ ಮಾಡ್ಬೋದು ಇನಿಷಿಯೇಟರ್ ಲೆವೆಲ್ ಅಲ್ಲಿ ಅಂತ. GPF ಪ್ರೀಮಿಯಂ ಅಮೌಂಟ್ ನಾವು ಎಡಿಟ್ ಮಾಡ್ಬೋದು, ಅಟೆಂಡೆನ್ಸ್ ನ ಅಪ್ಡೇಟ್ ಮಾಡ್ಬೋದು, ರೀಕಂಪ್ಯೂಟ್ ಅಲೋಯನ್ಸಸ್ ನಾವು ರೀಕಂಪ್ಯೂಟ್ ಮಾಡ್ಬೋದು. ರೀಕಂಪ್ಯೂಟ್ ಇನ್ ದ ಸೆನ್ಸ್ 0 ಮಾಡ್ಬೋದು ಅಂತ ಹೇಳ್ತಾ ಇರೋದು. ಅನೌನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನ್ ಕಾನ್ಫಿಗರ್ ಆಗಿರುತ್ತೆ ಹುದ್ದೆಗೆ ಅಗೇನೆಸ್ಟ್ ಆಗಿ ಅಲೋಯನ್ಸ್ ಅದು ಡಿಫಾಲ್ಟ್ ಆಗಿ ಆಗೇ ಇರುತ್ತೆ. ನೀವು ಅದನ್ನ 0 ಮಾಡ್ಕೋಬಹುದು. ಇನ್ಕಮ್ ಟ್ಯಾಕ್ಸ್ ಅನ್ನು ಕೂಡ ಎನ್ಹಾನ್ಸ್ ಅಥವಾ ಡಿಕ್ರೀಸ್ ಮಾಡ್ಬೋದು. ಇದನ್ನ ರೀಕಂಪ್ಯೂಟೇಷನ್ ಅಲ್ಲೇ ಬರುತ್ತೆ. ಸೊ ನೆಕ್ಸ್ಟ್ ಸ್ಯಾಲರಿ ಹೋಲ್ಡ್ ಮಾಡ್ಬೋದು, ಮತ್ತೆ ಹೋಲ್ಡ್ ಮಾಡಿರುವಂತ ಸ್ಯಾಲರಿನ ಮತ್ತೆ ಅನ್ಹೋಲ್ಡ್ ಮಾಡ್ಬೋದು. ಮತ್ತೆ ರಿಕವರೀಸ್ ಇದ್ರೆ ನಾವು ಪಾಸ್ ಮಾಡ್ಬೋದು 6 ತಿಂಗಳಿಗೆ, ಇಲ್ಲ ಅಂತಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬೋದು. ಸೊ ಇಲ್ಲ ಅಂತಂದ್ರೆ ಎಡಿಟ್ ಬ್ಯಾಂಕ್ ಡೀಟೇಲ್ಸ್ ಮತ್ತೆ ಅಮೌಂಟ್ ಅನ್ನು ಕೂಡ ನಾವು ಎಡಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಇದಿಷ್ಟು ಕೂಡ ಇನಿಷಿಯೇಟರ್ ಲೆವೆಲ್ ಅಲ್ಲಿ ಮಾಡುವಂತ ಆಕ್ಟಿವಿಟೀಸ್. ಹಾಗಾದ್ರೆ ಅಪ್ರೂವರ್ ಲೆವೆಲ್ ಅಲ್ಲಿ ನಾವು ಏನೇನ್ ಆಕ್ಟಿವಿಟೀಸ್ ಮಾಡ್ಬೋದು? ಈಗ ನಾವು ಅಪ್ರೂವರ್ ಲೆವೆಲ್ ಇಂದ ಲಾಗಿನ್ ಆಗೋಣ.